ಇನ್ನು ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆಯನ್ನ ಮುಂದುವರಿಸುತ್ತೆ. ಮುಖ್ಯಸ್ಥ ಪ್ರಣವ್ ಮೋಹನ್ಗೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಎಸ್ಐಟಿ ಮುಖ್ಯಸ್ಥರಿಗೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅದನ್ನ ಪತ್ತೆ ಹಚ್ಚಬೇಕು. ಆಮೇಲೆ ಬುರುಡೆ ಸಿಕ್ಕಿತ್ತಲ್ಲ, ಅದು ಎಲ್ಲಿಂದ ಬಂತು, ಬುರುಡೆ ಇದೆ ಅಂತಾದ್ರೆ ಅದರ ದೇಹ ಎಲ್ಲಿ, ಈ ಎಲ್ಲ ಅಂಶಗಳ ಬಗ್ಗೆ ಅನುಮಾನ ಇದೆ. ಹಾಗಾಗಿ ಈ ಎಸ್ಐಟಿ ತನಿಖೆಯನ್ನ ಮುಂದುವರಿಸೋದಕ್ಕೆ ಸರ್ಕಾರ ಕೂಡ ಒಲವನ್ನ ತೋರಿಸಿದೆ. ಅದೇ ಸೂಚನೆಯನ್ನ ಎಸ್ಐಟಿ ಮುಖ್ಯಸ್ಥರಿಗೂ ಕೂಡ ಸರ್ಕಾರ ರವಾನಿಸಿದೆ. ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ನ ಬೆಳವಣಿಗೆ, ಇದ್ರ ಮೇಲೇನು ಪರಿಣಾಮ ಬಿದ್ದಾಗಿಲ್ಲ. ಯಾಕಂದ್ರೆ ಎಸ್ಐಟಿ ರಚನೆ ಮಾಡಿದ್ದೇನೆ ಇಲ್ಲಿ ಸತ್ಯಾಸತ್ಯತೆಗಳು ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಯಾವಾಗ ತನಿಖೆ ಚುರುಕುಗೊಳಿಸಿದ್ರು ಆಗ ತನಿಖೆ ಬೇರೆ ದಿಕ್ಕನ್ನ ಪಡ್ಕೊಳ್ತು. ಎಲ್ಲೋ ಇದರಲ್ಲಿ ಷಡ್ಯಂತ್ರ ಇದೆ, ಇವ್ರು ಬೇಕು ಅಂತ ಹೇಳಿ ಏನೋ ಒಂದು ಕ್ರಿಯೇಟ್ ಮಾಡಿ ಏನೋ ಮಾಡ್ತಾ ಇದ್ದಾರೆ, ಯಾರಿಗೋ ಒಂದು ಪ್ರಾಬ್ಲಮ್ ತರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅಥವಾ ಷಡ್ಯಂತ್ರ ಮಾಡಿ ಬಹುಶಃ ಮಾಡ್ತಿರ್ಬಹುದು ಅನ್ನೋ ಅನುಮಾನಗಳು ಕೂಡ ಎಸ್ಐಟಿ ಮುಂದೆ ಇತ್ತು. ಸೊ ಹಾಗಾಗಿ ಎರಡೂ ರೀತಿಯಾದಂತಹ ಒಂದು ತನಿಖೆ, ಒಂದು ಈ ಬುರುಡೆ ಗ್ಯಾಂಗ್ ತಗೊಂಡು ಬಂದು ಕೊಟ್ಟಂತಹ ಒಂದು ಬುರುಡೆ, ಅದರಲ್ಲಿರುವಂತಹ ಸತ್ಯಾಸತ್ಯತೆ ಎಷ್ಟು, ನಿಜಕ್ಕೂ ಅಲ್ಲಿ ಶವಗಳಿದೆಯಾ ಮೂಳೆಗಳಿದೆಯಾ ಅನ್ನುವಂಥದ್ದು ಪತ್ತೆ ಹಚ್ಚೋದು ಒಂದು ಆಯಾಮ. ಇನ್ನೊಂದು, ಅಕಸ್ಮಾತ್ ಇದು ಇಲ್ಲ ಅನ್ನುವಂಥದ್ದಾದ್ರೆ ಇವರು ಯಾಕೆ ಈ ಷಡ್ಯಂತ್ರವನ್ನ ರೂಪಿಸಿದ್ರು, ಯಾರ ವಿರುದ್ಧ, ಇವರ ಉದ್ದೇಶ ಏನಿದೆ, ಹಾಗಾದ್ರೆ ಇದೆಲ್ಲವನ್ನೂ ಕೂಡ ಕಂಡುಹಿಡಿಬೇಕಾಗತ್ತೆ. ಸೊ ಅದೇ ನಿಟ್ಟಿನಲ್ಲಿ ಎಸ್ಐಟಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಇನ್ನು ಡಿಸಾಲ್ವ್ ಮಾಡುವಂತಹ ಯಾವುದೇ ಲಕ್ಷಣಗಳಿಲ್ಲ. ಈ ಎಸ್ಐಟಿ ಇನ್ನು ಮುಂದುವರಿಯುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ಏನು ಮಾಡಿದರೆ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಅದು ಕಂಟಿನ್ಯೂ ಆಗುತ್ತೆ ಅನ್ನುವಂಥದ್ದನ್ನ ಸರ್ಕಾರ ಈಗಾಗಲೇ ಸೂಚನೆಗಳನ್ನ ಕೊಟ್ಟಿದೆ. ಸೊ ಹಾಗಾಗಿ ಮೊಹಾಂತಿ ಅವ್ರಿಗೂ ಕೂಡ ಆ ಸೂಚನೆಗಳು ಹೋಗಿರುತ್ತೆ. ಕಂಟಿನ್ಯೂ ಮಾಡಿ ಆದಷ್ಟು ಬೇಗ ಮುಗಿಸಿ ಚುರುಕುಗೊಳಿಸಿ ಅನ್ನುವಂಥದ್ರ ಬಗ್ಗೆ ಮಾತ್ರ ಬಹುಶಃ ಸರ್ಕಾರದಿಂದ ನಿರ್ದೇಶನಗಳು ಹೋಗಿವೆ ಅಂತ ಹೇಳಿ ಅನ್ಸುತ್ತೆ.